ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸರ್ಕಾರಗಳ ವಿರುದ್ಧ ಜನಸಾಮಾನ್ಯರು ಸಿಟ್ಟಿಗೆದ್ದಿದ್ದಾರೆ. ದರ ಏರಿಕೆಯ ಬಿಸಿ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸರ್ಕಾರಿ ಬಸ್ನಲ್ಲಿ ದರ ಏರಿಕೆ ಬಿಸಿ ನೋಡಿ ಆಯ್ತು. ಹಾಲಿನ ದರ ಏರಿಕೆ ಆಯ್ತು. ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಕರೆಂಟ್ ಶಾಕ್. ಇದರ ಮಧ್ಯೆ ಮೆಟ್ರೋ ಶಾಕ್. ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಗ್ಯಾರಂಟಿ ಕತ್ತರಿ. ಇವತ್ತಿನಿಂದಾನೇ ಮೆಟ್ರೋ ಟಿಕೆಟ್ ದರ ಒಂದಲ್ಲ ಎರಡಲ್ಲ ಪ್ರಿಯ ವೀಕ್ಷಕರೇ, 46% ಹೆಚ್ಚಳ ಮಾಡಿ ಆಗಿದೆ. ಪರಿಷ್ಕೃತ ದರ ಜಾರಿಯೂ ಬಂದಾಗಿದೆ ಇವತ್ತಿನಿಂದ. ಈ ಮೂಲಕ ಗ್ರಾಹಕರಿಗೆ ಬರೆ ಎಳೆಯುವಂತಹ ಕೆಲಸ ಬಿಎಂಆರ್ಸಿಎಲ್ ಆಗಿದೆ. ಸ್ಮಾರ್ಟ್ ಕಾರ್ಡ್ಗೆ ಹೆಚ್ಚುವರಿ ರಿಯಾಯಿತಿ. ಬಿಎಂಆರ್ಸಿಎಲ್ QR ಕೋಡ್ ರಿಯಾಯಿತಿಯನ್ನ ರದ್ದು ಮಾಡಲಾಗಿದೆ. ಯಾವುದೇ ಮುನ್ಸೂಚನೆಯನ್ನ ನೀಡದೆ ದರ ಏರಿಕೆ ಮಾಡುವಂತದ್ದು ಸರಿನಾ? ಕಳೆದ 8 ವರ್ಷಗಳ ಹಿಂದೆ ದರ ಏರಿಕೆಯನ್ನ ಮಾಡಿತ್ತು ಸರ್ಕಾರ ಬಿಎಂಆರ್ಸಿಎಲ್. ಆದ್ರೆ ಈಗ ಯಾವುದೇ ರೀತಿಯ ಸೂಚನೆಯೂ ಇಲ್ಲ, ಏನ್ ಕಥೆನೂ ಇಲ್ಲ. ಏಕಾಏಕಿ 46% ದರ ಏರಿಕೆ ಮಾಡಿಬಿಟ್ರೆ ಜನಸಾಮಾನ್ಯರು ನಾವೆಲ್ಲಿ ಹೋಗೋಣ ಅನ್ನೋಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಜನಸಾಮಾನ್ಯರು ಮಾತಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾರ್ಯಾರು ಏನೇನು ಹೇಳ್ತಾರೆ, ಯಾವ ರೀತಿ ಅಭಿಪ್ರಾಯಗಳು ಬರ್ತಾ ಇದೆ ಒಂದ್ಸರಿ ನೋಡ್ಕೊಂಡ್ ಬರೋಣ. ಬಸ್ ದರದ ಏರಿಕೆಯ ಬೆನ್ನಲ್ಲೇ ಮತ್ತೆ ಈಗ ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು. ಸದ್ಯ ನಾವೀಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ಇಲ್ಲಿರುವಂತಹ ಪ್ರಯಾಣಿಕರನ್ನ ಮಾತಾಡ್ಸೋಣ. ಮಿನಿಮಮ್ 10 ರೂಪಾಯಿ, ಮ್ಯಾಕ್ಸಿಮಮ್ 90 ರೂಪಾಯಿ ದರ ಏರಿಕೆ ಆಗಿರುವಂಥದ್ದು. ಇವತ್ತಿನಿಂದನೇ ಈ ಒಂದು ದರ ಏರಿಕೆ ಜಾಸ್ತಿ ಆಗಿರೋದು. ಪ್ರಯಾಣಿಕರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಇವತ್ತಿಂದ ರೇಟ್ ಜಾಸ್ತಿ ಆಗಿರುವಂಥದ್ದು ನಮ್ಮ ಮೆಟ್ರೋನಲ್ಲಿ, ಈ ಬಗ್ಗೆ ಏನು ಹೇಳ್ತೀವಿ? ಸೊ ಆ್ಯಕ್ಚುಲಿ ಇದು ಏನಂದರೆ ಸ್ಟಾರ್ಟಿಂಗ್ ಕಡಿಮೆ ಇತ್ತು ಆ್ಯಂಡ್ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಅವರೆಲ್ಲ ಯೂಸ್ ಮಾಡ್ತಾಯಿದ್ರು. ಇಟ್ ವಾಸ್ ವೆರಿ ಫೈನ್. ಬಟ್ ಇವಾಗ ಏನಾಗಿದೆ ಅಂದರೆ ಅಟ್ಲೀಸ್ಟ್ 5-10% ಇನ್ಕ್ರೀಸ್ ಮಾಡಿದ್ರೆ ಕೂಡ ಅದು ತುಂಬ ದೊಡ್ಡದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ BMTCದು ಕೂಡ ಇನ್ಕ್ರೀಸ್ ಆಗಿದೆ. ಪ್ಲಸ್ ಅದು ಇವಾಗ ಮೆಟ್ರೋದು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ವಿ ಅಂಡರ್ಸ್ಟ್ಯಾಂಡ್, ನಮ್ಗೆ ಗೊತ್ತು ಅದು ಲೇಡೀಸ್ಗೆಲ್ಲ ಫ್ರೀ ಮಾಡಿದ್ದಾರೆ ಅಂತ. ಇಟ್ ಡಸಂಟ್ ಮೀನ್ ದಟ್ ಇವರೆಲ್ಲ ಅಂದರೆ ಈ ಥರ ಇನ್ಕ್ರೀಸ್ ಮಾಡಿದ್ರೆ ದಿಸ್ ಇಸ್ ನಾಟ್ ಫೇರ್, ಐ ಫೀಲ್. ಸೊ ರೇಟ್ ಶುಡ್ ಡಿಕ್ರೀಸ್. ಏನೇದು ಇನ್ಕ್ರೀಸ್ ಮಾಡಿದ್ದಾರೆ ಅದು ಮತ್ತೆ ಡಿಕ್ರೀಸ್ ಮಾಡಬೇಕು. ಆ್ಯಂಡ್ ದೇರ್ ಆರ್ ಅದರ್ ವೇಸ್ ಟು ಗೆಟ್ ಅ ರೆವೆನ್ಯೂ ಫಾರ್ ದ ಗವರ್ಮೆಂಟ್. ಈಗ BMRCL ಅವರು ಹೇಳ್ತಾ ಇರುವಂಥದ್ದು 2017ರಲ್ಲಿ ನಾವು ದರ ಏರಿಕೆ ಮಾಡಿದ್ವಿ, ಅದಾದ ನಂತರ ನಾವು ದರವನ್ನು ಏರಿಕೆ ಮಾಡಿಲ್ಲ ಅನ್ನುವಂಥದ್ದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅವರು. ಈ ಬಗ್ಗೆ ಏನು ಹೇಳ್ತೀರಿ ಅಂತ BMRCL ಅವರು? ಓಕೆ, ಸೊ ಇನ್ನೊಂದು ಏನಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದರೆ ಸ್ಯಾಲ್ರೀಸ್ ಇರುತ್ತೆ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ ಬೇಸ್ಡ್ ಆನ್ ದ ಪ್ರಾಸ್ಪೆಕ್ಟಿವ್ ಆಫ್ ದ BMRCL ಆರ್ KSRTC ವಾಟ್ ಎವರ್ ಇಟ್ ಈಸ್. ಬಟ್ ಇನ್ನೊಂದು ಏನಂದರೆ ದೊಡ್ಡ ವಿಷಯ, ದೇರ್ ಆರ್ ಅದರ್ ವೇಸ್ ಟು ಜನರೇಟ್ ದ ರೆವೆನ್ಯೂ ಫಾರ್ ದ ಗೌರ್ಮೆಂಟ್. ಬೇರೆ ರೀತಿ ಇದೆ ಇದು ಮಾಡೋಕ್ಕೆ. ಇವಾಗ ಇನ್ಕ್ರೀಸ್ ಮಾಡಿಬಿಟ್ರೆ ಇವಾಗ ನಾವು ತೊಗೊಳ್ತೀವಿ ಟಿಕೆಟ್, ನಮಗೆ ಅದು ದೊಡ್ಡದಿಲ್ಲ. ಬಟ್ ದ ಪೀಪಲ್ ಹೂ ಆರ್ ಪುವರ್, ನಾವು ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಯೂಸ್ ಮಾಡೋದು, ನಾವು ಟೈಮ್ ಸೇವ್ ಮಾಡೋಕ್ಕೆ BMTC ಯೂಸ್ ಮಾಡೋದು. ಇವಾಗ ಇವ್ರ ಪ್ರೈಸಸ್ ಇನ್ಕ್ರೀಸ್ ಮಾಡಿದ್ರೆ ಇವಾಗ ನಾವು ಮತ್ಲಬ್ ಬೆಟರ್ ದೆನ್ ದಿಸ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ದ ರ್ಯಾಪಿಡೋ, ಅದೆಲ್ಲ ನಾವು ಬುಕ್ ಮಾಡ್ಬೋದಲ್ಲ ಇನ್ಸ್ಟೆಡ್ ಆಫ್ ದಿಸ್. ಸೊ ದಟ್ ಈಸ್ ವಾಟ್ ಮೈ ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಅದರ್ ಥಿಂಗ್ ಈಸ್ ಐ ಬಿಲೀವ್ ದ ಪ್ರೈಸಸ್ ಶುಡ್ ಡಿಕ್ರೀಸ್, because increasing the price, it is not a right way to serve the public, I believe. So if they are into the government and ಇವರೆಲ್ಲ ಇಷ್ಟು ದೊಡ್ಡದು ಗೌರ್ಮೆಂಟ್ ನಡೆಸ್ತಿದ್ದಾರೆ ಅಂದರೆ ಅಲ್ಟಿಮೇಟ್ಲಿ ದೇ ಶುಡ್ ಬಿ ಸಮ್ ಅದರ್ ರಿಲೀಫ್ಸ್ ಆಸ್ ವೆಲ್, ಸೊ ದಟ್ ದ ಪೀಪಲ್ ಶುಡ್ ಗೆಟ್ ಬೆನಿಫಿಟ್ ಆಫ್ ಇಟ್. ಒಂದು ಕಡೆ ಇವರು ಯೋಜನೆಗಳನ್ನ ಅಂದ್ರೆ ಫ್ರೀ ಯೋಜನೆಗಳನ್ನ ಕೊಡುವಂಥದ್ದನ್ನ ಮಾಡಿದ್ದಾರೆ ಸರ್ಕಾರದವರು, ಇತ್ತ ದರ ಏರಿಕೆ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಏನು? ಫ್ರಮ್ ದ ಪುವರ್ ಪೀಪಲ್ ಆ್ಯಂಡ್ ದ ಪೀಪಲ್ ಹೂ ಆರ್ ಫ್ರಮ್ ಲೋವರ್ ಕ್ಲಾಸ್, ಅಂದರೆ ಇವಾಗ BPL ಕಾರ್ಡ್ ಎಲ್ಲ ಇದ್ದಾರೆ, ಅವರು ಪೀಪಲ್ ಹೂ ಕಮ್ ಫ್ರಮ್ ದ ಲೋವರ್ ಬ್ಯಾಕ್ಗ್ರೌಂಡ್, ಅವ್ರಿಗೆಲ್ಲ ಇದು ಬೆನಿಫಿಟ್ ಆಗ್ತಿದೆ. ನಾನು ಇಲ್ಲ ಅಂತ ಇಲ್ಲ. ಇನ್ನು ಎವ್ರಿ ಮಂತ್ 2000 ಕೊಡ್ತಿದ್ದಾರೆ. ಐ ಬಿಲೀವ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ದ ಬೆಸ್ಟ್ ಗೌರ್ಮೆಂಟ್ ಇನ್ ಕರ್ನಾಟಕ, ಐ ಬಿಲೀವ್. ಬಿಕಾಸ್ ನಾನು ಅದು ಇದು ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಫ್ರಮ್ 2022 ಯಾವಾಗ ಎಲೆಕ್ಷನ್ ಆಗಿದೆ ಅದಾದಮೇಲೆ ದಿಸ್ ಪೀಪಲ್ ಹ್ಯಾವ್ ಬ್ರಾಟ್ ಲಾಟ್ ಆಫ್ ಚೇಂಜಸ್, ಐ ಬಿಲೀವ್. ಬಟ್ ದ ಅದರ್ ಸೈಡ್ ದ ಇನ್ಕ್ರೀಸ್ ನಮಗೆ ನೋಡ್ರಿ ಗೊತ್ತಿದ್ದಿದ್ದಿಲ್ಲ, ನಾವು ಬರೋವಂಗೂ ಬಂದಿದ್ದೇವೆ. ಅಂಥ ಪರಿ ಅಂತ ದುಡ್ಡು ಅಂತ ತಂದಿರೋದಿಲ್ಲ ನಾವು. ಎಷ್ಟಿರುತ್ತೋ ಅಷ್ಟು ಬಂದೇವಿ. ಈಗ ನಮ್ಮ ಮಗ ಇಲ್ಲೇ ಕೆಲಸ ಮಾಡ್ತಿದ್ದಾನೆ, ಈಗ ಅವನಿಗೂ ತ್ರಾಸ ಆಗುತ್ತಲ್ಲ. ಅದು ದುಡ್ಕೊಂಡು ತಿನ್ನೋ ಮಕ್ಕಳೆಲ್ಲಿ ಹೋಗ್ಬೇಕು ಹಿಂಗೆ ದರ ಏರಿಸಿದ್ರೆ? ಪಗಾರ ಸ್ಯಾಲ್ರಿ ಅಂತೂ ಏರ್ಸಲ್ಲ, ಅಷ್ಟರೊಳಗೆ ದುಡಿಸ್ಕೊತೈತಿ ಎಲ್ಲರೂ, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಅಷ್ಟೇ. ಈ ಯೋಜನೆ ಒಳಗರೆ ಎಲ್ಲಿ ನೆಟ್ಟಿಗೆ ರೊಕ್ಕ ಹಾಕಕತ್ತಾರ್ರಿ ನಮಗೆ, ಅದು ಸರಿಯಾಗಿ ಬರ್ತಾ ಇಲ್ಲ. ಈಗ 2 ತಿಂಗಳು ಆತು, ಎಲ್ಲಿ ರೊಕ್ಕ ಬಂದಿದ್ದಾವ ನಮಗೆ?
ಬಂದಿಲ್ಲ, ಒಟ್ಟ ರೊಕ್ಕ ಬಂದಿಲ್ಲ. ಇಲ್ಲ 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 2000 ಬಂದಿಲ್ಲ. ಓಕೆ ನಂದಿನಿ, ಹಾಲಾಯಿತು, ಬಸ್ಸು ಆಯಿತು, ಇದೀಗ ನಮ್ಮ ಮೆಟ್ರೋ ಸರದು. ಹಲವು ವಿರೋಧದ ನಡುವೆ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ನಮ್ಮ ಮೆಟ್ರೋ ಬೆಂಗಳೂರಿಗರ ಸಂಚಾರದ ಜೀವನಾಡಿ. ಐಟಿ ಸಿಟಿಯ ಮೂಲೆ ಮೂಲೆಗೂ ಮಿನಿ ರೈಲು ವಿಸ್ತಾರವಾಗ್ತಿದೆ. ಪ್ರತಿದಿನವೂ ಕೋಟಿ ಕೋಟಿ ಜನರು ಸಂಚರಿಸುತ್ತಾರೆ. ಆದರೆ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಪ್ರಯಾಣ ದರ 46% ಹೆಚ್ಚಳ ಇಂದಿನಿಂದಲೇ ಜಾರಿ. ನಮ್ಮ ಮೆಟ್ರೋ ಪ್ರಯಾಣಿಕರೇ ಗಮನಿಸಿ, ದರ ಏರಿಕೆಯ ಬಿಸಿಯ ನಡುವೆ ಇದೀಗ ಬೆಂಗಳೂರಿನ ಸಂಚಾರಿ ನರನಾಡಿ ಭಾಗವಾದ ನಮ್ಮ ಮೆಟ್ರೋ ಕೂಡ ದರ ಪರಿಷ್ಕರಿಸಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರದ ಶಾಕ್ ಕೊಟ್ಟಿದೆ. ಇಂದಿನಿಂದಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಆಗುತ್ತಿದೆ. ಈ ಬಗ್ಗೆ ನಮ್ಮ ಮೆಟ್ರೋ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಹೊಸ ಪ್ರಯಾಣ ದರ ಎಷ್ಟು ಎಂದು ನೋಡೋದಾದ್ರೆ 2 ಕಿಲೋಮೀಟರ್ಗೆ ಹಳೆ ದರ 10 ರೂಪಾಯಿ ಇತ್ತು. ಪರಿಷ್ಕೃತ ದರದಲ್ಲೂ ಅಷ್ಟೇ ಇದ್ದು ಯಾವುದೇ ಬದಲಾವಣೆಯಾಗಿಲ್ಲ. 2 ರಿಂದ 4 ಕಿಲೋಮೀಟರ್ಗೆ ಹಳೆ ದರ 15 ರೂಪಾಯಿ ಇತ್ತು. ಇಂದಿನಿಂದ 20 ರೂಪಾಯಿ ಆಗಲಿದೆ. 4 ರಿಂದ 6 ಕಿಲೋಮೀಟರ್ಗೆ ಇವತ್ತು 20 ರೂಪಾಯಿ ಇದೆ. ಪರಿಷ್ಕೃತ ದರ ಅಂದ್ರೆ ಇಂದು 30 ರೂಪಾಯಿ ಆಗಲಿದೆ. 6 ರಿಂದ 8 ಕಿಲೋಮೀಟರ್ಗೆ ಹಳೆ ದರ 28 ರೂಪಾಯಿ ಇದೆ. ಇಂದಿನಿಂದ 40 ರೂಪಾಯಿ ಆಗಲಿದೆ. ಮೆಟ್ರೋದಲ್ಲಿ 8 ರಿಂದ 10 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ 35 ರೂಪಾಯಿ ಇತ್ತು. ಇಂದಿನಿಂದ 50 ರೂಪಾಯಿ ಆಗಲಿದೆ. 10-15 ಕಿಲೋಮೀಟರ್ಗೆ ಹಳೆ ದರ 40 ರೂಪಾಯಿ ಇತ್ತು. ಪರಿಷ್ಕೃತ ದರ 60 ರೂಪಾಯಿ ಆಗಲಿದೆ. 15 ರಿಂದ 20 ಕಿಲೋಮೀಟರ್ಗೆ ಇವತ್ತು 50 ರೂಪಾಯಿ ಇದೆ. ಇಂದು 70 ರೂಪಾಯಿ ಆಗಲಿದೆ. 20 ರಿಂದ 25 ಕಿಲೋಮೀಟರ್ ಹಳೆ ದರ 60 ರೂಪಾಯಿ ಇದೆ. ಪರಿಷ್ಕೃತ ದರ 80 ರೂಪಾಯಿ ಆಗಿದೆ. 25 ರಿಂದ 30 ಕಿಲೋಮೀಟರ್ ಹಳೆ ದರ 60 ರೂಪಾಯಿ ಇದೆ. ಪರಿಷ್ಕೃತ ದರದಲ್ಲಿ 90 ರೂಪಾಯಿ ಆಗಿದೆ. ಇನ್ನು ದರ ಏರಿಕೆ ವಿಚಾರವಾಗಿ ಜನ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಬಸ್ ಆಯ್ತು, ಹಾಲ್ ಆಯ್ತು, ಆಮೇಲೆ ವೈನ್ಸ್ ಆಯ್ತು, ಎಲ್ಲಾ ಮಾಡ್ಕೊಂಡು ಗಂಡು ಮಕ್ಳು ಕಿತ್ಕೊಂಡು ಹೆಣ್ಮಕ್ಳು ಕುಟ್ಕೊಂಡು ಸರ್ಕಾರ ನಡೆಸೋಂತ ಸರ್ಕಾರ ಬೇಕಾ ಸರ್? ನಮ್ಗೆ ಇಂಥ ಸರ್ಕಾರ ಬೇಕಾ? ಅಲ್ಲ ಸರ್, ಗಂಡದಿರ ಕಿತ್ಕೊಂಡು ಹೆಣ್ದಿರಿ ಕೊಡೋದಂತೆ ಇದು ಯಾವ ಸರ್ಕಾರ ಸರ್? ಇದು ಹೆಣ್ಮಕ್ಳಿಗೆ 2,000 ಕೊಟ್ಬಿಡೋದಂತೆ, ಅದು 3 ತಿಂಗಳಿಂದ ಕೊಟ್ಟಿಲ್ಲ. ಅವರು ಪಾಪ ಶಾಪ ಆಗ್ತಾವ್ರೆ. ಸಿದ್ದರಾಮಯ್ಯ ಶಾಪ ಯಾರ ಬಾಯಲ್ಲಿ ಮಚ್ಚೆ ಇರ್ತದೋ ಅವ್ರು ಒಬ್ರದೇ ಶಾಪ ತಟ್ಟದು, ಒಟ್ಟು ತಟ್ಟೆ ಸರ್. ಆಕ್ಚುಲಿ ನಾನು ಅದನ್ನೇ ಅವಾಯ್ಡ್ ಮಾಡಬೇಕು ಅಂತ ನಾವು ನಮ್ಮ ವೆಹಿಕಲ್ ಬಿಟ್ಟು ನಾವು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದೀವಿ. ನೀವು ನೋಡಿದ್ರೆ ಈ ತರ ಜಾಸ್ತಿ ಮಾಡಿ ನಮ್ಗೆ ತೊಂದರೆ ಆಗುತ್ತಲ್ವಾ? ಸೊ ಏನ್ ಯೂಸ್ ನಾವು ಮೆಟ್ರೋ ತಗೊಂಡು ಮತ್ತೆ ನಮ್ ಗಾಡಿ ಬಿಟ್ಟು ಇಲ್ಲಿ ಬರೋದು? ಸೊ ನೀವು ನೋಡ್ತಾ ಇದ್ದೀರಾ ಪೊಲ್ಯೂಷನ್ ಅವಾಯ್ಡ್ ಮಾಡಬೇಕು ಅದೆಲ್ಲ ಹೇಳ್ತಾ ಇದ್ದೀರಾ. ಸೊ ನಾವು ಅದನ್ನೇ ಸಹಕಾರ ಮಾಡಬೇಕು ಅಂತ ನಾವು ನೋಡ್ಕೊಂಡು ಮಾಡ್ತಾ ಇದೀವಿ. ಆದ್ರೆ ನೀವು ನೋಡಿ ಇಲ್ಲಿ ರೇಟ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಲೇಡೀಸ್ ಟಿಕೆಟ್ ಫ್ರೀ, ಇನ್ನೊಂದು ಫ್ರೀ, ಮತ್ತೊಂದು ಫ್ರೀ. ಐ ಥಿಂಕ್ ಅದು ಸ್ಟಾಪ್ ಆದ್ರೆ ಐ ಥಿಂಕ್ ಸೊ ಈಚ್ ಒನ್ ಇಸ್ ಡೂಯಿಂಗ್ ದೇರ್ ಡ್ಯೂಟಿ ಅಂತಂದ್ರೆ ಅದು ಕೆಲಸ ಆಗುತ್ತೆ. ಸುಮ್ಮನೆ ಬೆಲೆ ಏರಿಕೆ ಅಂತಂದ್ರೆ ಒಂದ್ ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದ್ ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಅರ್ಥ ಇರಲ್ಲ. ಅದಕ್ಕೆ ಒಟ್ನಲ್ಲಿ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಿಂದ ಕಿತ್ಕೊಳ್ಳೋದು ಅಂದ್ರೆ ಇದೆ. ಗ್ಯಾರಂಟಿ ಯೋಜನೆಯ ಎಫೆಕ್ಟ್ ಇದೀಗ ಮೆಟ್ರೋ ಪ್ರಯಾಣಿಕರ ಜೇಬು ಸುಡುವಂತೆ ಮಾಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ. ದೀಪ್ತಿ, ಸಹಜವಾಗಿ ಜನರಿಗಂತೂ ಬಹಳ ಬೇಸರ ಇದೆ, ಬೇಸತ್ತು ಹೋಗಿದ್ದಾರೆ. ಮೇಲಿಂದ ಮೇಲೆ ಈ ರೀತಿ ದರ ಏರಿಕೆ ಬಿಸಿ, ಈ ರೀತಿ ಆದ್ರೆ ಜೀವನ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಜನರನ್ನ ಮಾತಾಡಿಸುವಂತ ಪ್ರಯತ್ನ ತಮ್ಮಿಂದಲೂ ಕೂಡ ಈಗಾಗಲೇ ಆಗ್ತಾ ಇದೆ. ಜನ ಏನ್ ಹೇಳ್ತಿದ್ದಾರೆ? 46% ಜಾಸ್ತಿ ಮಾಡಿರೋದು. ಶ್ರೀಪಾದ್, ಅದೇ ಜನರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಅವರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಲ್ಲೋ 2 ರೂಪಾಯಿ 4 ರೂಪಾಯಿ ಅಂತ ಹೇಳಿದ್ರೆ ಹೆಚ್ಚಳ ಕೊಡಬಹುದು, ಆದ್ರೆ 10 ರೂಪಾಯಿ ಮಿನಿಮಮ್ ಮಾಡಿ 90 ರೂಪಾಯಿವರೆಗೂ ಮಾಡಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಇವ್ರು 8 ವರ್ಷದಿಂದ ಮಾಡದೇ ಇರುವಂತದ್ದು ಈಗ ಏಕಾಏಕಿ 46% ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿದಿನ ಓಡಾಡುವಂತವ್ರು ಅಂತವ್ರು ಏನ್ ಆಗಬೇಕು ಅನ್ನೋ ಒಂದು ವಿಚಾರವನ್ನ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾನೀಗ ಮೆಜೆಸ್ಟಿಕ್ ಭಾಗದಲ್ಲೇ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವರು ಏನೋ ಒಂದು ಬೇಸರವನ್ನ ಹೊರ ಹಾಕ್ತಾ ಇದ್ರು. ಏಕಾಏಕಿ ಇಷ್ಟೆಲ್ಲ ಮಾಡಬಾರ್ದು ಅಂತ ಮತ್ತೊಂದಿಷ್ಟು ಜನನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಏನ್ ಹೇಳ್ತಾರೆ ಕೇಳೋಣ. ಸರ್ ಹೇಳಿ, ಇವಾಗ ಮೆಟ್ರೋ ದರ ಏಕಾಏಕಿ 46% ಜಾಸ್ತಿ ಮಾಡಿದ್ದಾರೆ, ಏನ್ ಹೇಳ್ತೀರಿ?
ಮೇಡಮ್, ಇದು ತುಂಬಾನೇ ಆಕ್ರೋಶ ತರೋಂಥ ವಿಷಯ. ಜನಸಾಮಾನ್ಯರು ಮೆಟ್ರೋನ ಇವರು ಅವಲಂಬಿತ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಅಡ್ವಾಂಟೇಜ್ ತಗೊಂತಾ ಇದ್ದಾರೆ. ಬಸ್ ಫ್ರೀ ಬಿಟ್ಬಿಟ್ಟು ಮೆಟ್ರೋನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ತುಂಬಾನೇ ಹೊರೆ ಇದು. ಇದನ್ನ ನಿಜವಾಗ್ಲೂ ನಾವು ಖಂಡಿಸ್ತೀರಿ. ಕೂಡಲೇ ಈ ಒಂದು ನಿರ್ಧಾರನ ವಾಪಸ್ ತಗೊಂಡು ಜನಸಾಮಾನ್ಯರ ಮೇಲೆ ಏನು ಹೊರೆ ಹಾಕಿದ್ದಾರೆ ಅದನ್ನ ಇವರು ವಾಪಸ್ ತಗೊಂಡು ಈ ಒಂದು ವಿಷಯನ ಇನ್ನ ಒಂದ್ 5 ವರ್ಷ ಬಿಟ್ಟು ಮಾಡ್ಕೊಳ್ಳಿ. ಜನಸಾಮಾನ್ಯರು ಇವಾಗಲೇ ಅವರು ಯಾವ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾರೆ ನಿಮ್ಗೆ ಗೊತ್ತು. ಆಫ್ಟರ್ ಕೋವಿಡ್ ಜನ ಹತ್ರ ಎಲ್ಲ ದುಡ್ಡಿಲ್ದಿರ ಎಲ್ಲ ಬರ ಬಂದು ಬ್ಯಾಂಕ್ ಲೋನ್ಗಳು ಗಾಡಿಗಳು ಸೀಸ್ ಮಾಡಿ ಈ ತರ ಎಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ದಯವಿಟ್ಟು ಈ ಕೂಡಲೇ ಈ ಒಂದು ನಿರ್ಧಾರನ ವಾಪಸ್ ತಗೊಬೇಕು. ಹಾಗೂ ಯಾವ್ದಾದ್ರು ಒಂದು ಮೆಟ್ರೋ ಸ್ಟೇಷನ್ಗೆ ಇವರು ಶಂಕರ್ ನಾಗ್ ಅವ್ರ ಹೆಸರು ಇಡಬೇಕು. ಯಾಕಂದ್ರೆ ಈ ಒಂದು ಅವ್ರ ಕನಸು ಇದು ಶಂಕರ್ ನಾಗ್ ಅವ್ರದ್ದು. ಆಗಿನ ಕಾಲದಲ್ಲಿ 80s ಅಲ್ಲೇ ಅವರು ಹತ್ರ 9 ಲಕ್ಷ ಈ ಒಂದು ಪ್ರಾಜೆಕ್ಟ್ಗೆ ಅವರು ಖರ್ಚು ಮಾಡಿದ್ದಾರೆ. ಈ ಒಂದು ಆಸೆನ ಇವಾಗ ನೆರವೇರಿದೆ. ಅವ್ರ ಹೆಸರನ್ನ ಈ ಕೂಡಲೇ ಇಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀರಿ. ಸರ್ ನೀವೇನ್ ಹೇಳ್ತೀರಾ ಸರ್? ಈಗ ತಾವು ಇವತ್ತಿನಿಂದ ಏನು 46% ದರನ ಹೆಚ್ಚಳ ಮಾಡಿದ್ದಾರೆ ಸರ್ಕಾರದವರು, ಇದು ತುಂಬಾ ಜಾಸ್ತಿ ಆಗಿದೆ. ಯಾಕೆಂತಂದ್ರೆ ನಮ್ಮ ಸಾಮಾನ್ಯ ವರ್ಗದ ಜನಗಳು ಇದನ್ನ ಅವಲಂಬಿತರಾಗಿದ್ದಾರೆ. ಸೊ ಒಂದು ಈಗ ಚಲ್ಲಘಟ್ಟದಿಂದ ಇನ್ನೊಂದು ಜಾಲಹಳ್ಳಿ ವೈಟ್ ಫೀಲ್ಡ್ಗೆ ಒಬ್ಬ ಪ್ರಯಾಣಿಸಬೇಕು ಅಂತಂದ್ರೆ ಸುಮಾರು 90 ರೂಪಾಯಿಗಳನ್ನ ಭರಿಸಬೇಕು ಅವನು ದರ. ಸೊ ಈಗ 200 ರೂಪಾಯಿ ದುಡಿಯೋಂಥವನು 90 ರೂಪಾಯಿ ಬರೀ ಮೆಟ್ರೋಗೆ, ಅದು ಒಂದ್ ಸೈಡ್ ಕಟ್ರೆ ಈಗ ಇನ್ನೊಂದ್ ಸೈಡ್ಗೆ 90 ರೂಪಾಯಿ, ಅವ್ನು ಉಳಿಯೋದು 20 ರೂಪಾಯಿ. ಏನ್ ಮಾಡಕ್ಕಾಗತ್ತೆ ಅವನು ಆ 20 ರೂಪಾಯಿ ಇಟ್ಕೊಂಡು? ಸೊ ಹಾಗಾಗಿ BMTCಲಿ ಈಗ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ, ಖುಷಿ. ಅದೇ ರೀತಿಲಿ ಇಲ್ಲಿ ಏನ್ ಕೇಳೋದಿಲ್ಲ ನಾವು. ಏನಂದ್ರೆ ಒಂದು 10% ಇಲ್ಲ 15% ಜಾಸ್ತಿ ಮಾಡ್ಲಿ. ಒಂದೇ ಸತಿ 46% ಜಾಸ್ತಿ ಮಾಡಿರೋದು ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಈಗ ಮೆಟ್ರೋ ಏನು ಲಾಭದಲ್ಲೇ ಇದೆ, ಮೆಟ್ರೋ ನಷ್ಟದಲ್ಲಿದೆ ಅಂತ ಎಲ್ಲೂ ತೋರಿಸಿಲ್ಲ. ಈಗ ಆಲ್ರೆಡಿ ಅವರೇ ಕೊಟ್ಟಿರೋ ರಿಪೋರ್ಟ್ಗಳ ಪ್ರಕಾರ ಮೆಟ್ರೋ ತುಂಬಾ ಲಾಭದಲ್ಲಿ ನಡೀತಾ ಇದೆ. ಸೊ ಈಗ ಲಾಭದಲ್ಲಿ ನಡೀತಾ ಇರುವಂತ ಮೆಟ್ರೋನ ಒಂದೇ ಸತಿ 46% ಜಾಸ್ತಿ ಮಾಡಿದ್ರೆ ಜನಗಳಿಗೆ ತುಂಬಾ ಅನಾನುಕೂಲ ಆಗುತ್ತೆ. ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ, ಒಂದು 10% ಜಾಸ್ತಿ ಮಾಡ್ರಿ, 46% ಬೇಡ ದಯವಿಟ್ಟು ಅಂತ ನಾವು ಕೇಳ್ಕೊಂತೀವಿ. ಇವರು 8 ವರ್ಷಗಳಿಂದ ಮಾಡಿಲ್ಲ ಅಂತಾರೆ, ಜೊತೆಗೆ ಏಕಾಏಕಿ ಇವತ್ತಿಂದನೇ ಜಾರಿ ಅಂತ ಹೇಳ್ತಾರೆ. 8 ವರ್ಷದಿಂದ ಮೆಟ್ರೋ ಇಷ್ಟೊಂದು ಲಾಭದಲ್ಲಿ ನಡೀತಾ ಇರಲಿಲ್ಲ. ಏನಕ್ಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 1 ರೈಲ್ ಓಡ್ತಿತ್ತು, ಆಮೇಲೆ 2 ರೈಲ್ ಆಯ್ತು, ಆಮೇಲೆ ಈಗ 4-5 ಮಾರ್ಗಗಳನ್ನ ಓಪನ್ ಮಾಡಿದ್ದಾರೆ. ಸೊ ಇವಾಗ ಅವ್ರಿಗೆ ಏನು ಲಾಭ ಚೆನ್ನಾಗಿ ಆಗ್ತಾ ಇದೆ. ಮುಂಚೆ 1-2 ರೈಲಲ್ಲಿ ಅದನ್ನು ಇವ್ರು ಕನ್ಸಿಡರ್ ಮಾಡಕ್ ಆಗ ಟ್ರಯಲ್ ನಡೀತಾ ಇತ್ತು. 10-15% ಮಾಡಿದ್ರೆ ಏನು ತೊಂದರೆ ಇಲ್ಲ. ಒಂದೇ ಸತಿ 46% ಮಾಡಿದ್ರೆ ಮಧ್ಯಮ ವರ್ಗದ ಜನಗಳಿಗೆ ತುಂಬಾ ಅನಾನುಕೂಲ ಆಗುತ್ತೆ. ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಕನ್ಸಿಡರ್ ಮಾಡಬೇಕು. ಶಿವಮೂರ್ತಿ. ಸೊ ಪ್ರತಿಯೊಬ್ರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಏಕಾಏಕಿ 46% ಬೇಡ, ಕನಿಷ್ಠ ಪಕ್ಷ 10% ಮಾಡಿದ್ರು ಕೂಡ ಹೊರೆಯನ್ನ ತಡ್ಕೊಳ್ಬಹುದು ಅನ್ನೋ ವಿಚಾರವನ್ನ ಹೇಳ್ತಾ ಇರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ. ನೋಡಿ, BMRCL ಈ ಹಿಂದೆಯೂ ಕೂಡ ಅನೇಕ ಬಾರಿ ಈ ಪ್ರಸ್ತಾವನೆಯನ್ನ ತಗೊಂಡ್ಬಂತು. ನಾವು ದರ ಏರಿಕೆ ಮಾಡಲೇಬೇಕಾಗಿದೆ, ಅನಿವಾರ್ಯ ಇದೆ ಅಂತ ಹೇಳಿ. ಅದಕ್ಕೆ ಹಲವು ಕಾರಣಗಳನ್ನ ಕೂಡ ಕೊಡ್ತು. ಅದರಲ್ಲಿ ಮುಖ್ಯವಾಗಿ ಮೆಟ್ರೋ ನಿರ್ಮಾಣಕ್ಕಾಗಿ ತೆಗೆದುಕೊಂಡಂತಹ ಸಾಲದ ಮೇಲಿನ ಬಡ್ಡಿ, ಕಾರ್ಯನಿರ್ವಹಣಾ ವೆಚ್ಚ, ಹಾಗೇನೆ ಸಿಬ್ಬಂದಿಗೆ ವೇತನ ಕೊಡೋದು, ಇವೆಲ್ಲವೂ ಕೂಡ ನಮಗೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ನಾವು ದರ ಏರಿಕೆಯನ್ನು ಮಾಡಲೇಬೇಕು ಅಂತ ಪ್ರಸ್ತಾವನೆಯನ್ನ ಸಲ್ಲಿಸಿದಾಗ ಈ ಹಿಂದೆ ಕೇಂದ್ರ ಸರ್ಕಾರ ತಡೆ ಹಿಡಿದಿತ್ತು, ಬೇಡ ಅಂತ ಹೇಳಿತ್ತು. ಸಂಸದ PC ಮೋಹನ್ ಕೂಡ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ಮೊನ್ನೆಷ್ಟೇ ರೀಸೆಂಟ್ಲಿ DCM DK ಶಿವಕುಮಾರ್ ಅವರು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಈ ಮೆಟ್ರೋ ವಿಚಾರವಾಗಿ BMRCL ಅಧಿಕಾರಿಗಳ ಜೊತೆಗೆ. ಅವತ್ತು ಆ ಮೀಟಿಂಗ್ ಅಲ್ಲಿ ಏನಾಯ್ತು, ದಟ್ ಈಸ್ ಸೆಕೆಂಡರಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಈ BMRCL ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಇನ್ನು ಈ ದರ ಏರಿಕೆಯ ವಿಚಾರವೂ ಕೂಡ ಕೇಂದ್ರ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ. ಈ ನಿರ್ಧಾರವನ್ನ ಮಾಡುವಂತದ್ದು, ಪ್ರಸ್ತಾವನೆಯನ್ನ ತಗೊಂಡ್ಬರುವಂತದ್ದು BMRCL, ಆದ್ರೆ ಅದಕ್ಕೆ ಒಪ್ಪಿಗೆ ಕೊಡಬೇಕಾಗಿರುವಂತದ್ದು ಕೇಂದ್ರ ಸರ್ಕಾರ. ಇನ್ನು ಓನರ್ಶಿಪ್ ಡಿವೈಡ್ ಆಗುತ್ತೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಓನರ್ಶಿಪ್ ಡಿವೈಡ್ ಆಗುತ್ತೆ. ಇನ್ನು ಈ ದರ ಏರಿಕೆ ಹೆಚ್ಚಳ ಆಗಿರುವಂತಹ ಏನು ದುಡ್ಡು ಇದೆಯಲ್ಲ, ಅವಕಾಶ ಇದೆಯಾ ಹೆಚ್ಚಳ ಮಾಡೋದಕ್ಕೆ? ಇಲ್ಲ, ರಾಜ್ಯ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗೋದೇ ಇಲ್ಲ. ದರ ಜಾಸ್ತಿ ಆಗಿರುವಂತದ್ದನ್ನ BMRCL ಅವರೇ ತಗೋತಾರೆ. ಕಾರಣ ಕಾರ್ಯನಿರ್ವಹಣಾ ವೆಚ್ಚ, ನಿರ್ಮಾಣಕ್ಕಾಗಿ ತೆಗೆದುಕೊಂಡಂತ ಸಾಲ, ಅದರ ಮೇಲಿನ ಬಡ್ಡಿ, ಇವೆಲ್ಲವದಕ್ಕೂ ಕೂಡ ಸರಿದೂಗಿಸಬೇಕು. ಹೀಗಾಗಿ ನಾವು ದರ ಏರಿಕೆ ಮಾಡ್ತೀವಿ ಅಂತ ಹೇಳಿ ಈಗಲೂ ಕೂಡ ಇದೇ ವಿಚಾರವನ್ನ, ಇದೇ ಕಾರಣಗಳನ್ನ ಅವರು ಮುಂದೆ ಇಟ್ಟಿದ್ದಾರೆ. ಜೊತೆಗೆ 8 ವರ್ಷಗಳ ಹಿಂದೆ ನಾವು ದರ ಏರಿಕೆ ಮಾಡಿದ್ವಿ, ಈಗ ಅನಿವಾರ್ಯವಾಗಿ ಮಾಡಬೇಕಾಗಿದೆ ಅಂತ. ಇಲ್ಲಿ ಸಫರ್ ಆಗೋದು ಜನಸಾಮಾನ್ಯರು.
ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ BMRCL. ಆದ್ರೆ ಸಫರ್ ಆಗ್ತಾ ಇರುವಂತದ್ದು ಜನ. ಆದ್ರೆ ಜನಸಾಮಾನ್ಯರಲ್ಲೂ ಒಂದು ರೀತಿಯಲ್ಲಿ ಬೇರೆ ಬೇರೆ ಆಲೋಚನೆಗಳಿದಾವೆ. ಒಬ್ಬರು ಪಕ್ಷವಾರು ಮಾತನಾಡ್ತಾರೆ, ಇನ್ ಕೆಲವರು ಜನರಲ್ ಆಗಿ ಥಿಂಕ್ ಮಾಡ್ತಾರೆ. ಕೆಲವರು ಪಕ್ಷವಾರು ಹೆಂಗ್ ಮಾತಾಡ್ತಾರೆ ಅಂದ್ರೆ, ಈಗ ಅವ್ರೇನಾದ್ರೂ ಇವಾಗ ಸರ್ಕಾರ ಕಾಂಗ್ರೆಸ್ ಇದ್ರೆ ಅವ್ರು ಹೇಳುವಂಥದ್ದು ಈಗ ಫ್ರೀ ಕೊಟ್ಟಿಲ್ವಾ ಬಿಡಿ, ನಮ್ಮನೇಲಿ ಒಬ್ರು ಫ್ರೀ ತಗೋತಿದಾರಲ್ಲ ಏನ್ ತೊಂದರೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನು ಅವರು BJP ಆಗಿದ್ರೆ ಅವ್ರು ಹೆಂಗ್ ಮಾತಾಡ್ತಾರೆ, ಅಯ್ಯೋ ಫ್ರೀ ಕೊಟ್ಟು ಎಲ್ಲ ದೇಶ ಹಾಳು ಮಾಡಿದ್ರು ಅಂತ ಮಾತಾಡ್ತಾರೆ. ಇನ್ ಜನರಲ್ ಆಗಿರೋರು ಹೆಂಗ್ ಮಾತಾಡ್ತಾರೆ, ಎಲ್ಲ ವೇಸ್ಟ್ ಆಗ್ತಾ ಇದೆ, ನಮ್ ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆ, ನಮ್ ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ಸೊ ಅಲ್ಲಿಗೆ ಜನರ ಆಲೋಚನೆನೂ ಬೇರೆ ಬೇರೆ ತರ ಇದೆ. ಅವರು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ ಈ ವಿಚಾರದಲ್ಲಿ. ಇವನ್ ದೆಹಲಿಯಲ್ಲಿ BJP ಅವರು ಗ್ಯಾರಂಟಿನ ಅನೌನ್ಸ್ ಮಾಡಿದ್ರಲ್ಲ, 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಫೈನ್. ಈಗ ಜನಸಾಮಾನ್ಯರಿಗೆ ಇದು ಭಾರಿ ಸಫರ್ ಆಗ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ಅವರನ್ನ ಕಾಡ್ತಾ ಇದೆ. ಇದು ಮುಂದಿನ ದಿನಮಾನಗಳಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಗೆ ಕಾರಣ ಆಗುತ್ತೆ. 46% ಜಾಸ್ತಿ ಮಾಡೋದಕ್ಕಿಂತ ಸ್ವಲ್ಪ ನೀವು ಜಾಸ್ತಿ ಮಾಡಿ ಕಡಿಮೆ ಪ್ರಮಾಣದಲ್ಲಿ ಮಾಡಿದಿದ್ರೆ ಆಗಬಹುದಿತ್ತೇನೋ ಅನ್ನುವಂತಹ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಎಸ್ ದಿವ್ಯ. ಓಕೆ.